ಈಗ ರಾಹುಲ್ ಗಾಂಧಿ ಅವರನ್ನ ನೋಡ್ತಾ ಇದ್ದೀರಿ. ರಾಹುಲ್ ಗಾಂಧಿ ಇವತ್ತು ತಮ್ಮ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ವಯನಾಡಿನಿಂದ ಮತ್ತೊಮ್ಮೆ ಸಂಸದರಾಗಿ ಆಯ್ಕೆ ಬಯಸಿರುವಂತಹ ರಾಹುಲ್ ಗಾಂಧಿ ಅವರು ಇವತ್ತು ವಯನಾಡಿನಲ್ಲಿ ಈಗ ತಮ್ಮ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಅವರ ಜೊತೆಗೆ ಪ್ರಿಯಾಂಕಾ ಗಾಂಧಿ ಕೂಡ ಜೊತೆಯಲ್ಲಿರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಇವತ್ತು ನಾಮಪತ್ರ ಸಲ್ಲಿಕೆಗೆ ಅಂತ ಹೇಳಿ ಬಂದಿರುವಂತಹ ರಾಹುಲ್ ಗಾಂಧಿ ವಯನಾಡಿನಿಂದ ನೇರ ಪ್ರಸಾರವನ್ನು ತಾವೀಗ ವೀಕ್ಷಿಸ್ತಾ ಇದ್ದೀರಿ. ವಯನಾಡಿಗೆ ಬಂದಿರುವಂತಹ ರಾಹುಲ್ ಗಾಂಧಿ ಮತ್ತೊಮ್ಮೆ ವಯನಾಡಿನಿಂದ ಸಂಸದರಾಗಿ ಆಯ್ಕೆ ಬಯಸಿದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ಮತ್ತೊಮ್ಮೆ ವಯನಾಡಿನಿಂದ ಕಂಟೆಸ್ಟ್ ಮಾಡಿರುವಂತಹ ರಾಹುಲ್ ಗಾಂಧಿ ಈಗ ನಾಮಪತ್ರ ಸಲ್ಲಿಕೆಗೆ ಅಂತೇಳಿ ಬಂದಿರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ನಾಮಪತ್ರ ಸಲ್ಲಿಕೆಗೆ ಇರುವಂತಹ ಒಂದು ಪ್ರೊಸೀಜರ್ಗಳನ್ನು ಫುಲ್ ಮಾಡ್ತಾ ಇದ್ದಾರೆ ಅವರು. ಲೋಕಸಭೆಯ ಚುನಾವಣೆಯ ಅಖಾಡ ಈಗಾಗಲೇ ರಂಗನ್ನು ಪಡೆದುಕೊಳ್ತಾ ಇದೆ. ದೇಶದಲ್ಲಿ ಎರಡನೇ ಫೇಸ್ನಲ್ಲಿ ನಡೆಯುವಂಥ ಒಂದು ಚುನಾವಣೆ, ಅದು ಕರ್ನಾಟಕದ ಒಂದಷ್ಟು ಚುನಾವಣೆಯಲ್ಲಿ ಕರ್ನಾಟಕದ ಮೊದಲ ಹಂತ ಇರುತ್ತೆ. ಸೊ ಅಲ್ಲೂ ಕೂಡ ಚುನಾವಣೆ. ಇನ್ನು ಕೇರಳದಿಂದ ವಯನಾಡಿನಿಂದ ಸ್ಪರ್ಧೆಯನ್ನು ಮಾಡ್ತಾ ಇರುವಂಥ ರಾಹುಲ್ ಗಾಂಧಿ ಈ ಮೊದಲು ಒಂದು ರೋಡ್ ಶೋವನ್ನು ಕೂಡ ನಡೆಸಿದ್ರು. ವಯನಾಡಿನಲ್ಲಿ ಒಂದು ಬೃಹತ್ ರ್ಯಾಲಿಯನ್ನು ನಡೆಸಿದಂತಹ ರಾಹುಲ್ ಗಾಂಧಿ ಪಕ್ಕದ ದೃಶ್ಯಗಳಲ್ಲಿ ಗಮನಿಸಬಹುದು. ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಜಮಾವಣೆಗೊಂಡಿದ್ದರು. ತೆರೆದ ವಾಹನದಲ್ಲಿ ರ್ಯಾಲಿಯನ್ನು ನಡೆಸಿದಂಥ ರಾಹುಲ್ ಗಾಂಧಿ ರೋಡ್ ಶೋ ಮೂಲಕ ತೆರಳಿ ವಯನಾಡಿನಲ್ಲಿ ತಮ್ಮ ಒಂದು ಉಮೇದುವಾರಿಕೆಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಈಗ ಚುನಾವಣೆ ಕಾವನ್ನು ಪಡ್ಕೊಳ್ತಾ ಇದೆ. ಲೋಕಸಭಾ ಚುನಾವಣೆಯ ಒಂದು ರಂಗು ಕೂಡ ಈಗ ಪಡ್ಕೊಳ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಎಲ್ಲೆಡೆಯೂ ಕೂಡ ನಾಮಪತ್ರದ ಭರಾಟೆ ಇವತ್ತು ಕಂಡು ಬರ್ತಾ ಇದೆ. ರಾಜ್ಯದಲ್ಲೂ ಕೂಡ ಒಂದಷ್ಟು ಜನ ಮುಖಂಡರು ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಅದರಂತೆ ರಾಹುಲ್ ಗಾಂಧಿ ಕೂಡ ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡೋದಕ್ಕೆ ವಯನಾಡಿಗೆ ಬಂದಿದ್ದಾರೆ. ಬೃಹತ್ ರೋಡ್ ಶೋವನ್ನು ನಡೆಸಿ ಇವಾಗ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಇದೇ 26ನೇ ತಾರೀಕು ವಯನಾಡಿನಲ್ಲೂ ಕೂಡ ಚುನಾವಣೆ ಇದೆ. ಅಂದರೆ ನಮ್ಮ ರಾಜ್ಯದ ಚುನಾವಣೆ ಏನಿರುತ್ತೆ, ಮೊದಲ ಹಂತದ ಚುನಾವಣೆ ರಾಜ್ಯಕ್ಕೆ. ದೇಶದಲ್ಲಿ ನೋಡಿದ್ರೆ ಎರಡನೇ ಹಂತದ ಚುನಾವಣೆ 26ನೇ ತಾರೀಕು ಇರುವಂಥ ಒಂದು ಚುನಾವಣೆಗೆ ನಾಳೆ ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನ ಇದೆ. ಹಾಗಾಗಿ ಇವತ್ತೇ ನಾಮಪತ್ರ ಸಲ್ಲಿಕೆಯನ್ನು ಮಾಡ್ತಾ ಇರುವಂಥ ಒಂದಷ್ಟು ಜನ ಮುಖಂಡರು ಈಗ ರಾಹುಲ್ ಗಾಂಧಿ ಕೂಡ ತಮ್ಮ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುಂಚೆ ಒಂದು ಬೃಹತ್ ರೋಡ್ ಶೋವನ್ನು ಕೂಡ ನಡೆಸಿದ್ದಾರೆ. ವಯನಾಡಿನಲ್ಲಿ ಒಂದು ಬೃಹತ್ ರೋಡ್ ಶೋವನ್ನು ನಡೆಸಿದಂತಹ ರಾಹುಲ್ ಗಾಂಧಿ ನೋಡಿ, ಈಗ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇರುವಂತಹ ರಾಹುಲ್ ಗಾಂಧಿ ನೋಡ್ತಾ ಇದ್ದೀವಿ. ಈ ಬಾರಿ ಮತ್ತೊಮ್ಮೆ ಆಯ್ಕೆ ಬಯಸಿ ವಯನಾಡಿನಿಂದಲೇ ಕಂಟೆಸ್ಟ್ ಮಾಡ್ತಾ ಇರುವಂತಹ ರಾಹುಲ್ ಗಾಂಧಿ. Having been nominated as a candidate to fill a seat in the House of the People, do solemnly affirm that I will bear true faith and allegiance to the Constitution of India as by law established, and that I will uphold the sovereignty and integrity of India. Kindly put your signature. തലയാണ് കയറുന്നത്. Thank you. ನೋಡ್ತಾ ಇದ್ದೀವಿ, ಈಗಷ್ಟೇ ವಯನಾಡಿನಿಂದ ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ ರಾಹುಲ್ ಗಾಂಧಿ. ಇದಕ್ಕಿಂತ ಮುಂಚೆ ಕಲ್ಪೆಟ್ಟಾದಲ್ಲಿ ಒಂದು ಬೃಹತ್ ರೋಡ್ ಶೋವನ್ನು ರಾಹುಲ್ ಗಾಂಧಿ ನಡೆಸಿದ್ರು. ಇವತ್ತು ಬೆಳಿಗ್ಗೆ 10 ಗಂಟೆ ಸುಮಾರಿಗೇನೆ ಆಗಮಿಸಿದಂತಹ ರಾಹುಲ್ ಗಾಂಧಿ ಇಲ್ಲಿನ ತಲಕ್ಕಲ್ ಗ್ರೌಂಡ್ಗೆ ಮೊದಲಿಗೆ ಆಗಮಿಸಿದ್ರು ರಾಹುಲ್ ಗಾಂಧಿ. ಅಲ್ಲಿಂದ ಕಲ್ಪೆಟ್ಟಾದಲ್ಲಿ ಒಂದು ರೋಡ್ ಶೋ, ಬೃಹತ್ ರೋಡ್ ಶೋವನ್ನು ಕೂಡ ರಾಹುಲ್ ಗಾಂಧಿ ನಡೆಸಿದ್ದಾರೆ. ಈ ಒಂದು ರೋಡ್ ಶೋ ಸಂದರ್ಭದಲ್ಲಿ ಪ್ರಿಯಾಂಕಾ ಗಾಂಧಿ ಕೂಡ ಇವರ ಜೊತೆಗೆ ಇದ್ದಿದ್ದಂತ ನೋಡ್ತಾ ಇದ್ದೀವಿ. ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿ ಆಗಿರುವಂತಹ ಪ್ರಿಯಾಂಕಾ ಗಾಂಧಿ, ಹಾಗೆ ಕೇರಳದ ಪ್ರಮುಖ ಮುಖಂಡರುಗಳು ವಿ.ಡಿ. ಸತೀಶನ್, ಕೆ.ಸಿ. ವೇಣುಗೋಪಾಲ್, ಕೆಪಿಸಿಸಿಯ ಆಕ್ಟಿಂಗ್ ಪ್ರೆಸಿಡೆಂಟ್ ಆಗಿರುವಂತಹ ಎಂ.ಎಂ. ಹಸನ್ ಇವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು.
ಇನ್ನು ರ್ಯಾಲಿಯಲ್ಲೇ ಬಂದಂತಹ ರಾಹುಲ್ ಗಾಂಧಿ ಈಗ ತಮ್ಮ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಬೃಹತ್ ರೋಡ್ ಶೋ ಮೂಲಕ ರಾಹುಲ್ ಗಾಂಧಿ ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ರೋಡ್ ಶೋ ನಂತರ DC ಆಫೀಸ್ಗೆ ತೆರಳಿದಂತಹ ರಾಹುಲ್ ಗಾಂಧಿ ಅಲ್ಲಿ ತಮ್ಮ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ DC ರೇಣು ರಾಜ್ ಅವರಿಗೆ ತಮ್ಮ ಒಂದು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ.